ನಮಸ್ಕಾರ ರೀ. ಉತ್ತರ ಕರ್ನಾಟಕ ಮಂದಿಗೆ ಮನ್ಯಾಗ ಜೋಳದ ರೊಟ್ಟಿ ಒಣಗ್ ಹೋಗ್ಯಾವಂತ ತೋಲ್ ಚಿಂತಿಯನ್ನ ಮಾಡ್ತಿರೇನ್ರಿ? ಚಿಂತಿ ಎಲ್ಲ ಮಾಡ್ಲಾಕ್ ಹೋಗ್ಬೇಡ್ರಿ. ಮತ್ತ ಆ ರೊಟ್ಟಿಗೆ ಬೀಟ್ ಹಾಕ್ಲಾಕ ದನ ಕರಕ್ ಹಾಕ್ಲಾಕ್ ಬಿ ಹೋಗ್ಬೇಡ್ರಿ. ಆ ರೊಟ್ಟಿಯಿಂದ ರುಚಿಯಾದ ರೊಟ್ಟಿ ಒಗ್ಗರಣೆ ಹೆಂಗ್ ಮಾಡ್ಬೇಕಂತ ಗೊತ್ತಾ? ನಾ ಹೇಳ್ಕೊಡ್ತೇವೆ ಬರ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ ನೋಡ್ರಿ. ಇವಾಗ ನಾವು ರೊಟ್ಟಿ ತಗೋಬರ್ರಿ, ಒಣಗಿದ ರೊಟ್ಟಿ ತಗೋಬರ್ರಿ. ಒಣಗಿದ ರೊಟ್ಟಿ ಎಂಬೆಲ್ಲ ಬಾರಿಕ್ ಮುರ್ದ್ ಇಟ್ಕೋಬರ್ರಿ. ಇಟ್ಕೊಂಡ ಆದ್ಮೇಲೆ 4-5 ಮೆಣಸಿನ್ಕಾಯಿ ಬೆಳಗಡ್ಡಿ ಮಿಕ್ಸಿ ಮಾಡಿ ಇಟ್ಕೋರಿ. ಆಮೇಲೆ ಟಮಾಟ ಉಳ್ಳಾಗಡ್ಡಿನು ಕಟ್ ಮಾಡಿ ಇಟ್ಕೋರಿ. ನಾವು ಮೆಣಸಿನ್ಕಾಯಿ ರುಬ್ಬಿಟ್ಟಿದ್ದೇವಲ್ಲ, ಈ ತರ ಪೇಸ್ಟ್ ಮಾಡ್ಕೊಂಡ್ಬಿಡ್ರಿ. ದಪ್ಪಕ್ಕೆ ಮಾಡಿಕೊಂಡಿದ್ದೆ ನಾನು. ಮತ್ತೆ ಆಮೇಲೆ ಗ್ಯಾಸ್ ಹಚ್ಕೋರಿ. ಗ್ಯಾಸ್ ಮೇಲೆ ಬಗೋಣಿ ಇಟ್ಕೋರಿ. ಬಗೋಣಿಗೆ ಎಣ್ಣೆ ಹಾಕೋರಿ. ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕ ಜೀರಿಗೆ ಸಾಸಿ ಹಾಕೋರಿ. ಜೀರಿಗೆ ಸಾಸಿ ಹಾಕೊಂಡ್ಮೇಲೆ ಚಂದ ಸ್ವಲ್ಪ ರೋಸ್ಟ್ ಆದ್ಮೇಲೆ ಅದಕ್ಕ ಸ್ವಲ್ಪ ನಾ ಇಲ್ಲಿ ಕರಿಪತ್ತ ಹಾಕೊಳತ್ತಿದ್ದೆ ನೋಡ್ರಿ. ಕರಿಪತ್ತನ ಚಂದ ರೋಸ್ಟ್ ಆದ್ಮೇಲೆ ಅದಕ್ಕ ನಾನು ಇಲ್ಲಿ ಉಳ್ಳಾಗಡ್ಡಿ ಹಾಕೊಳತ್ತಿದ್ದೆ ನೋಡ್ರಿ. ಉಳ್ಳಾಗಡ್ಡಿನು ಚಂದ ಕೆಂಪಗ ಆಗ್ಬೇಕು ನೋಡ್ರಿ. ಉಳ್ಳಾಗಡ್ಡಿ ಬಿ ಚಂದ ಕೆಂಪಗ ಆದ್ಮೇಲೆ ಅದಕ್ಕ ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೇವಲ್ಲ, ಟಮಾಟನು ಹಾಕೋಬೇಕು ನೋಡ್ರಿ. ಟಮಾಟ ಹಾಕೊಂಡಿ ಅದನ್ನು ಚಂದ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ರುಬ್ಬಿಕೊಂಡಿದ್ದೇವಲ್ಲ ರೀ ಮೆಣಸಿನ್ಕಾಯಿ ಮತ್ತ ಬೆಳಗಡ್ಡಿ ಪೇಸ್ಟ್, ಅದನ್ನು ಹಾಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅರಿಶಿಣ ಮತ್ತ ಧನಿಯಾ ಜೀರಿಗೆ ಪೌಡರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇಲ್ಲಿ ನಾನು 3 ಗ್ಲಾಸ್ ನೀರ್ ಹಾಕಿಕೊಂಡು 5 ನಿಮಿಷ ಕುದಿ ಬರಸ್ತಕ ಬಿಟ್ಟಿದೆ ನೋಡ್ರಿ. ನೀರ್ ಕುದಿಲತ್ತ ನೋಡ್ರಿ. ಈ ಕುದಿಯ ನೀರಿಗೆ ನಾವು ಮುರ್ದಿಕ್ಕೊಂಡಿದ್ ರೊಟ್ಟಿ ಎಂಬುದಿಲ್ಲ ಇದ್ರ ಹಾಕಿ ರೊಟ್ಟಿ ಚಂದ ಕುದಿಬೇಕು ನೋಡ್ರಿ. ಚಂದ ಕುದ್ದಾದ್ಮೇಲೆ ನೀವು ಪ್ಲೇಟಿನಾಗ ಹಾಕೊಂಡಿ ಮೊಸರು ಜೊತೆ ಚಂದ ಸವಿಬೋದು ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಯ್.